ಇಲ್ಲಿದ್ದಾರೆ. ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ಕೌನ್ಸಿಲರ್ ಮನೇಲಿ, MLA ಮನೇಲಿ, ಮಿನಿಸ್ಟರ್ ಮನೇಲಿ ಕರೆಂಟ್ ತೆಗಕ್ಕೆ ನೀನಾರು? ಆ 3 ಜನ ಯಾರು? ಆ 3 ಜನ? ಜನಗಳ ಪ್ರತಿನಿಧಿಗಳು. ಆ ಜನಗಳಿಗೋಸ್ಕರ ಇವ್ರು ಸ್ವಲ್ಪನಾದ್ರೂ ಯೋಚನೆ ಮಾಡಿದಾರ? MLA ಒಂದು ಪಾರ್ಟಿ, ಮಂತ್ರಿ ಇನ್ನೊಂದು ಪಾರ್ಟಿ, ಕೌನ್ಸಿಲರ್ ಮತ್ತೊಂದು ಪಾರ್ಟಿ. ಒಬ್ಬರನ್ನ ಇನ್ನೊಬ್ಬ ಬೈಕೊಂಡು ತಿರುಗಾಡ್ತಾನೆ ಹೊರತು ಜನಗಳ ಕಷ್ಟನ ಯಾರಾದ್ರೂ ಕೇಳಿದಾರ? ರಾಜಕಾರಣಿಗಳ ಮನೆಯಲ್ಲಿ ಅರ್ಧ ಗಂಟೆ ಕರೆಂಟ್ ಇಲ್ಲ ಅಂದ ತಕ್ಷಣ ನೀವು ಬಂದಿದ್ದೀರಲ್ಲ, 15 ದಿವಸದಿಂದ ಬೀದಿಲ್ ಕರೆಂಟ್ ಇಲ್ಲದೆ ಬಡವರು ಒದ್ದಾಡ್ತಾ ಇದಾರಲ್ಲ, ಆಗೆಲ್ಲ ಹೋಗಿದ್ರಿ? ನಿಮ್ಮ ಕೈಲಾದ್ರೆ ಕರ್ತವ್ಯ ಪಾಲಿಸ್ತಿರೋ ಜನಗಳ ಮೇಲೆ ಆಕ್ಷನ್ ತಗೊಳ್ಳಿ. ಕೇವಲ 5 ವರ್ಷ ಆಳೋರ್ಗೋಸ್ಕರ ಯಾಕ್ರಿ ಕಾಕಿ ಬಟ್ಟೆ ಹಾಕೊಂಡು ನಡುಕ್ತೀರಾ? ಹಾಗಂತ ಹೇಳೋದಕ್ಕೆ ನೀನೇ ನನ್ನ ಹೈಯರ್ ಆಫೀಸರ್ ಅನ್ಕೊಂಡಿದ್ಯಾ? ನೀವು ಕಾಕಿ ಬಟ್ಟೆ ಹಾಕೊಂಡಿರೋ ಪೊಲೀಸ್, ನಾನು ಕಾಕಿ ಬಟ್ಟೆ ಹಾಕೊಳ್ದೇ ಇರೋ ಪೊಲೀಸ್. ನಿಮ್ಮ ಸ್ಟೇಷನ್ ನಲ್ಲಿ ಲಾಕಪ್ ಇದೆ, ನನ್ನ ಸ್ಟೇಷನ್ ನಲ್ಲಿ ನ್ಯಾಯ ಇದೆ. ಇನ್ನೂ ಹೇಳ್ಬೇಕು ಅಂತಂದ್ರೆ ನೀವು ನುಗ್ಗಕ್ಕಾಗ್ದಿರೋ ಜಾಗದಲ್ಲಿ ನಾನು ಹೋಗ್ತೀನಿ. ನಿನ್ ಹಿಂದೆ ಒಂದು ಗುಂಪೆ ಇದೆ ಅಂತ ತಲೆ ಎಲ್ಲ ಮಾತಾಡ್ಬೇಡ. ಒಂದಲ್ಲ ಒಂದಿನ ಇವರೇ ನಿನ್ನ ಎತ್ತಿ ಬಿಸಾಕ್ತಾರೆ. ನನ್ನ ಹಿಂದೆ ಇರೋ ಗುಂಪು 5 ವರ್ಷಕ್ಕೊಂದ್ಸಲ ಪಕ್ಷ ಬದಲಾಯಿಸೋ ಗುಂಪಲ್ಲ, ನನಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಗುಂಪು. ನಾನ್ ತಪ್ಪು ಮಾಡಿದ್ರು ಅದು ತಪ್ಪು ಅಂತ ಹೇಳೋ ಗುಂಪು. ಇವರು ಅನಾವಶ್ಯಕವಾಗಿ ಗಲಾಟೆ ಮಾಡಲ್ಲ. ಹಾಗೊಂದ್ ವೇಳೆ ಮಾಡಿದ್ರೆ ಯಾರು ಬಂದ್ರು ನಿಲ್ಸಲ್ಲ. ಒಂದಲ್ಲ ಒಂದಿನ ಈ ಕಾಕಿ ಬಟ್ಟೆ ಎಂತದ್ದು ಅಂತ ತೋರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಧರ್ಮರಾಜೇ ಅಲ್ಲ. ಒಂದಲ್ಲ ಒಂದಿನ ಇದೇ ಕಾಕಿ ಬಟ್ಟೆ ನನ್ನ ಹತ್ರ ಸಹಾಯ ಕೇಳಕ್ ಬರ್ಲಿಲ್ಲ, ನಾನೇ ಅಲ್ಲ.